2019ರಿಂದ 18ರ ಅವಧಿಯಲ್ಲಿ 158 ಆಶ್ವಾಸನೆಗಳನ್ನು ನೀಡಿ ಅವೆಲ್ಲವುಗಳನ್ನು ಈಡೇರಿಸಿರುವ ಮೂಲಕ ನುಡಿದಂತೆ ನಡೆದಿರುವಂತಹ ಏಕೈಕ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. 2023ರ ಚುನಾವಣೆಯಲ್ಲಿ ಏನು 5 ಗ್ಯಾರಂಟಿಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿತ್ತು, ಇವೆಲ್ಲ ಕೇವಲ ಘೋಷಣೆಗಳ, ಇವನ್ನ ಜಾರಿಗೆ ತರ್ತೀರಾ ಅಂತ ವಿರೋಧ ಪಕ್ಷದಲ್ಲಿ ಸಾಕಷ್ಟು ಕುತೂಹಲ ಇತ್ತು. ಆದರೆ 5 ಗ್ಯಾರಂಟಿಗಳನ್ನ ಕೇವಲ 1 ವರ್ಷದಲ್ಲಿ ನಮ್ಮ ನುಡಿದಂತೆ ನಡೆದಿರುವ ಸರ್ಕಾರ ಜಾರಿಗೆ ತಂದಿದೆ. ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಈ 5 ಗ್ಯಾರಂಟಿಗಳಲ್ಲಿ 2 ಗ್ಯಾರಂಟಿಗಳು ಮೀಸಲಾಗಿವೆ. ನಮ್ಮ ಮಹಿಳೆಯರ ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಬಲರಾಗಿ ಮಾಡುವಂತಹ ಏಕೈಕ ಸರ್ಕಾರ ಅಂದ್ರೆ ಜೋರ ಕೇಳ್ರಿ, ಯಾವ ಸರ್ಕಾರ? ಸದಾ ಬಡವರ, ದೀನದಲಿತರ ಹಾಗೂ ಹಿಂದುಳಿದ ವರ್ಗಗಳ ಏಳ್ಗೆಗೆ ಬಯಸಿರುವಂತಹ ನಮ್ಮ ಮುಖ್ಯಮಂತ್ರಿಗಳು ಸರ್ವರಿಗೂ ಸಮಬಾಳು, ಸರ್ವರಿಗೂ ಜೋರಾಗಿ ಹೇಳಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬ ಬಸವಣ್ಣನವರ ತತ್ವವನ್ನು ಚಾಚೂ ತಪ್ಪದೆ ಜಾರಿಗೆ ತಂದು ಆಧುನಿಕ ಬಸವಣ್ಣನವರು ಎಂಬ ಕೀರ್ತಿಗೆ ನಮ್ಮ ಮುಖ್ಯಮಂತ್ರಿಗಳು ಪಾತ್ರರಾಗಿದ್ದಾರೆ. ಇವತ್ತಿನ ದಿನ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಮಾಡೆಲ್ನ ವಿರೋಧ ಪಕ್ಷದವರು ಏನು ಕರ್ನಾಟಕದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಅವರ ಆಡಳಿತದ ರಾಜ್ಯಗಳಲ್ಲಿ ಅವುಗಳೆಲ್ಲವನ್ನ ಜಾರಿಗೆ ತರ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಎಲ್ಲರೂ ಗಮನಿಸ್ಕೊಂಡು ಕೇಳಿ, ಅತಿ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಗಳಾಗಿ ಅಧಿಕಾರ ನಡೆಸಿದ್ದ ದೇವರಾಜ ಅರಸು ಅವರ ದಾಖಲೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇದೇ ವರ್ಷ ಜನವರಿ ತಿಂಗಳಲ್ಲಿ ಸರಿಗಟ್ಟಿದ್ರು. ಇವತ್ತಿನ ದಿನ ಹೊಸ ದಾಖಲೆ ನಿರ್ಮಿಸಿದ ನಂತರ ನಡೀತಾ ಇರುವಂತಹ 2 ಉಪಚುನಾವಣೆಗಳು ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆಯಲ್ಲಿ. ಆದ್ರಿಂದ ಈ 2 ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮೂಲಕ ನಾವುಗಳೆಲ್ಲರೂ ಸಿದ್ದರಾಮಯ್ಯನವರ ಗೆಲುವಿಗೆ ಉಡುಗೊರೆಯಾಗಿ ಇದನ್ನು ನೀಡಬೇಕಾಗಿದೆ ಅಂತ ನಾನು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ಈ ಒಂದು ಮನವಿಯನ್ನ ಮಾಡ್ತಾ ಇದ್ದೀನಿ. ಅಪ್ಪಾಜಿಯವರು ಕ್ಷೇತ್ರದಲ್ಲಿ ಮಾಡಿರುವಂತಹ ಯೋಜನೆಗಳನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ನೀಡಿರುವಂತಹ ಯೋಜನೆಗಳಿಗೆ ಒಂದೇ ಹೋಲಿಕೆ ಇದೆ. ಅದೇನೆಂದ್ರೆ ಇಬ್ರು ಕೂಡ ರೂಪಿಸಿರುವ ಯೋಜನೆಗಳು ಯಾವುದೇ ಒಂದು ಜಾತಿ ಧರ್ಮವನ್ನು ನೋಡದೆ ಎಲ್ಲ ಜಾತಿ ಧರ್ಮಗಳ ಬಡವರಿಗೆ ಸಹಾಯವಾಗಲಿ ಎಂಬುದೇ ಆಗಿದೆ ಅನ್ನುವುದೇ ಇದರ ವಿಶೇಷತೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಅಪ್ಪಾಜಿಯವರನ್ನು ನಾವೆಲ್ಲರೂ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೀವಿ, ಹೌದಾ? ಈಗ ಉಳಿದಿರೋದು 2 ವರ್ಷ. ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಕ್ಯಾಂಡಿಡೇಟಿಗೆ ನಾವೆಲ್ಲರೂ ಬರುವಂತಹ ಏಪ್ರಿಲ್ 9ನೇ ತಾರೀಕಿನ ಚುನಾವಣೆಯಲ್ಲಿ ಅವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಿ ಅಪ್ಪಾಜಿ ಅವರು ಮಾಡಿರುವಂತಹ ಸೇವೆಯನ್ನು ನಾವು ಶ್ರದ್ಧಾಂಜಲಿಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಬಹುಮತದಿಂದ ಗೆಲ್ಲಿಸಿದಾಗ ಮಾತ್ರ ದಕ್ಷಿಣದಲ್ಲಿ ಮುಂದುವರೆದ ಕಾಮಗಾರಿ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಅಪ್ಪಾಜಿಯವರು ಎಲ್ಲ ಜಾತಿ ಧರ್ಮಗಳ ಬಡವರಿಗೆ ಅನುಕೂಲವಾಗಲಿ ಎಂದು ನಮ್ಮದೇ ಆದ ಉಚಿತ ಕಲ್ಯಾಣ ಮಂಟಪ ಆಯಿತು ಮತ್ತು ಎಲ್ಲ ಜಾತಿ ಧರ್ಮದ ಸಮುದಾಯ ಭವನಗಳು, ಹಾಸ್ಟೆಲ್ಗಳು, ದೇವಸ್ಥಾನಗಳು ಎಲ್ಲದಕ್ಕೂ ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಅಪ್ಪಾಜಿಯವರನ್ನ ಅಜಾತ ಶತ್ರು ಮತ್ತು ದಾನ ಚಿಂತಾಮಣಿ ಅಂತ ನಾವೆಲ್ಲರೂ ಬಹಳ ಹೆಗ್ಗಳಿಕೆಯಿಂದ ಹೇಳ್ತಾ ಇದ್ದೀವಿ. ಇವತ್ತಿನ ದಿನ ಒಂದು ನಿರ್ಣಾಯಕ ಚುನಾವಣೆ ನಡೀತಾ ಇದೆ ಇಲ್ಲಿ ದಾವಣಗೆರೆಯಲ್ಲಿ. ಆದ್ರಿಂದ ಇಲ್ಲಿ ನೆರೆದಿರುವಂತಹ ಎಲ್ಲರೂ ಕೂಡ ಬರುವಂತಹ ಏಪ್ರಿಲ್ 9ನೇ ತಾರೀಕು ಮರಿದೆ ಹಸ್ತದ ಗುರುತು, ಕ್ರಮ ಸಂಖ್ಯೆ ಇಷ್ಟು ಹೇಳಿ ನೀವೆಲ್ಲರೂ ಕ್ಯಾಂಡಿಡೇಟಿಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.